ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಸರಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಭರ್ಜರಿ ಆದಂಥ ಗುಡ್ ನ್ಯೂಸ್ ತಿಳಿಸಿಕೊಡ್ತಾ ಇದ್ದೀನಿ. ಇದು ಮೊದಲಿಗೆ ಬಂದು ವಿದ್ಯಾರ್ಥಿಗಳಿಗೆ ಭರ್ಜರಿ ಆದಂಥ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ನೀವು ಏನಾದರೂ ಪ್ರೀ ಮೆಟ್ರಿಕ್ ಮತ್ತು ಮೆಟ್ರಿಕ್ ನಂತರ ಪೋಸ್ಟ್ ಮೆಟ್ರಿಕ್ ಇದೆಲ್ಲಕ್ಕೂ ಏನಾದರೂ ಹಾಸ್ಟೆಲ್ಗಳಿಗೆ ಅರ್ಜಿ ಸಲ್ಲಿಸಬೇಕಂತ ವೆಯ್ಟ್ ಮಾಡ್ತಾಯಿದ್ದೆ ಅಂಥವ್ರಿಗೆ ಭರ್ಜರಿಯಾದಂಥ ಗುಡ್ ನ್ಯೂಸ್. ಹೌದು ಸ್ನೇಹಿತರೆ, ಇಲ್ಲಿ ಈ ಒಂದು ಹಾಸ್ಟೆಲ್ಗಳಿಗೆ ಅರ್ಜಿ ಸಲ್ಲಿಸ್ಬೇಕಂದ್ರೆ ಕೊನೆಯ ದಿನಾಂಕ ಯಾವುದು ಮತ್ತು ಇದಕ್ಕೆಲ್ಲ ದಾಖಲಾತಿಗಳು ಏನೇನು ಬೇಕು ಮತ್ತು ಇದರ ಒಂದು ಸಂಪೂರ್ಣವಾದಂಥ ಮಾಹಿತಿ ಯಾವೆಲ್ಲ ವಿದ್ಯಾರ್ಥಿಗಳಿಗೆ ಇದು ಅನ್ವಯಿಸ್ತದೆ ಅಂತ ಸಂಪೂರ್ಣವಾಗಿ ತಿಳಿದುಕೊಳ್ಳೋಕ್ಕಿಂತ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಕೊನೆಯಲ್ಲಿ ಇಷ್ಟ ಆದರೆ ಮಾತ್ರ ಲೈಕ್ ಮಾಡಿ ಸ್ನೇಹಿತರೆ. ಇನ್ನೊಂದು, ತುಂಬ ಜನರು ವಿಡಿಯೋ ಕ್ಲಿಯರಿಟಿ ಇಲ್ಲ ಅಂತ ಹೇಳ್ತಾ ಇದ್ರಿ. ನೀವು ಜಸ್ಟ್ ಏನು ಮಾಡಬೇಕು, ವಿಡಿಯೋ ತುಂಬ ಕ್ಲಿಯರಿಟಿ ಇಟ್ಟಿರ್ತೇನೆ, ನೀವು ವಿಡಿಯೋ ನೋಡ್ತಾ ಸೆಟ್ಟಿಂಗ್ಸಲ್ಲಿ ಹೋಗಿ, ನೀವು ವಿಡಿಯೋ ನೋಡೋದಲ್ಲೇ ಒಂದು ಸೆಟ್ಟಿಂಗ್ಸ್ ಬರುತ್ತಲ್ಲ, ಆ ಸೆಟ್ಟಿಂಗ್ಸ್ ಮೇಲೆ ಹೋಗಿ ನೀವು ಕ್ಲಿಯರಿಟಿ ಮಾಡಿಕೊಂಡು ನೋಡ್ಕೊಳ್ಬೋದು ಸ್ನೇಹಿತರೆ. ಯೂಟ್ಯೂಬ್ ಕಡೆಯಿಂದನೇ ಅದು ಕ್ಲಿಯರಿಟಿ ಡೌನ್ ಇಟ್ಟಿರ್ತಾರೆ, ನೀವು ಅಲ್ಲಿ ಕ್ಲಿಯರಿಟಿ ಮಾಡಿಕೊಂಡು ನೋಡ್ಕೊಳ್ಬೋದು. ಎಷ್ಟು ಕ್ಲಿಯರಿಟಿ ಬೇಕು ಅನ್ನೋದ್ರ ಮೇಲೆ ನೀವು ಸೆಟ್ಟಿಂಗ್ಸ್ ಮಾಡಿಕೊಂಡು ಪ್ರತಿಯೊಂದು ವಿಡಿಯೋನೂ ಅದೇ ರೀತಿ ಬರುತ್ತೆ ಯೂಟ್ಯೂಬಲ್ಲಿ. ಇಲ್ಲಿ ಯಾವುದೇ ಒಂದು ನಿಮಗೆ ಮಾಹಿತಿ ಕಾಣಿಸ್ತಾ ಇಲ್ಲ ನಮ್ಮ ಕ್ಲಿಯರಿಟಿ ಅಂದರೆ ನೀವು ಕ್ಲಿಯರಿಟಿ ಇಟ್ಕೊಂಡು ನೋಡ್ಕೊಳ್ಬೋದು. ಬನ್ನಿ ಸ್ನೇಹಿತರೆ, ಇಲ್ಲಿ ಸಂಪೂರ್ಣವಾದಂಥ ಮಾಹಿತಿನ ತಿಳಿದುಕೊಳ್ಳೋಣ. ಇಲ್ಲಿ ನೋಡ್ಬೋದು, ನೀವು ಅರ್ಜಿ ಸಲ್ಲಿಸಬೇಕು ಅಂತ ಅಂದ್ಕೊಂಡಿದ್ದರೆ sh.karnataka.gov.in ಅಂತ ಸರ್ಚ್ ಮಾಡಿ ಕ್ರೋಮ್ನಲ್ಲಿ ಡೈರೆಕ್ಟಾಗಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಅದರಲ್ಲಿ ರಾಜ್ಯ ಹಾಸ್ಟೆಲ್ ಪೋರ್ಟಲ್ ಅಂತ ಬರುತ್ತೆ. ಪ್ರೀ ಮೆಟ್ರಿಕ್ ಹಾಸ್ಟೆಲ್ಗಳು ಮತ್ತು ಪೋಸ್ಟ್ ಮೆಟ್ರಿಕ್ ಹಾಸ್ಟೆಲ್ಗಳಂತ ಇಲ್ಲಿ ಓಪನ್ ಆಗುತ್ತೆ ವೆಬ್ಸೈಟು. ಮೆಟ್ರಿಕ್ ಪೂರ್ವ ಅಂದರೆ 6ರಿಂದ 10ನೇ ತರಗತಿಯಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಈ ಒಂದು ಮೆಟ್ರಿಕ್ ಪೂರ್ವ ಅಂತ ಕರೆಯೋದು. ಅವರು ಕೂಡ ಇದಕ್ಕೆ ಹಾಸ್ಟೆಲ್ಗಳಿಗೆ ಅರ್ಜಿನ ಸಲ್ಲಿಸಬಹುದು. 6ರಿಂದ 10ನೇ ತರಗತಿ ಓದುವಂಥ ಮಕ್ಕಳು ಇದಕ್ಕೆ ಅರ್ಜಿನ ಸಲ್ಲಿಸಬಹುದು. ಇಲ್ಲಿ ಕೆಳಗಡೆ ನೋಡಿ ಅನ್ವಯಿಸು ಅಂತ ಇರುತ್ತೆ, ಅಲ್ಲಿ ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ. ಮತ್ತು ಪೋಸ್ಟ್ ಮೆಟ್ರಿಕ್ ಅಂದರೆ 10ನೇ ತರಗತಿಯಿಂದ ಅಥವಾ ಪದವಿ ಸ್ನಾತಕೋತ್ತರ ಪದವಿಯಲ್ಲಿ ಓದುವಂಥ ವಿದ್ಯಾರ್ಥಿಗಳಿಗೆ ಪೋಸ್ಟ್ ಮೆಟ್ರಿಕ್ ಅಡಿಯಲ್ಲಿ ಬರ್ತಾರೆ. ಹಾಸ್ಟೆಲ್ಗಳಿಗೆ ಇವರು ಕೂಡ ಅರ್ಜಿನ ಸಲ್ಲಿಸಬಹುದು. ಕೆಳಗಡೆ ಅನ್ವಯಿಸು ಅಂತ ಇರುತ್ತೆ. SSP ಖಾತೆ ದಾಖಲಾತಿಗಳು ಏನೆಲ್ಲ ಬೇಕಾಗುತ್ತೆ ಅಂತ ಕೂಡ ಇಲ್ಲಿ ನೋಡೋದಾದರೆ ಪ್ರೀ ಮೆಟ್ರಿಕ್ ಪೋಸ್ಟ್ ಮೆಟ್ರಿಕ್ ಮಾಹಿತಿನ ನಾನು ತಿಳಿಸಿಕೊಡುತ್ತಿರುವಂಥದ್ದು. ಇಲ್ಲಿ ಬೇಕಂದರೆ ನೀವು ಓಪನ್ ಮಾಡಿದಂಥ ಸಂದರ್ಭದಲ್ಲಿ ಇಲ್ಲಿ ನೋಡ್ಕೋದು, ಬಳಕೆದಾರರ ಕೈಪಿಡಿ ಪ್ರೀ ಮೆಟ್ರಿಕ್ ಅಂತ ಇರುತ್ತೆ ಮತ್ತು ಬಳಕೆದಾರರ ಕೈಪಿಡಿ ಪೋಸ್ಟ್ ಮೆಟ್ರಿಕ್ ಅಂತ ಇರುತ್ತೆ. ನೀವು ಅರ್ಜಿ ಸಲ್ಲಿಸಬೇಕಂತ ಏನಾದರೂ ಅಂದ್ಕೊಂಡಿದ್ರೆ, ನಿಮಗೆ ಗೊತ್ತಿಲ್ಲ ಅಂತ ಅಂದ್ಕೊಂಡ್ರೆ ಈ ಕೈಪಿಡಿಗಳು ನೀವು ಓದ್ಕೊಳ್ಬೋದು. ಇದರ ಮುಖಾಂತರ ನೀವು ಕೂಡ ಅರ್ಜಿನ ಸಲ್ಲಿಸ್ಬೋದು ಇದು ಮಾಹಿತಿ ತಿಳ್ಕೊಂಡು. ಇಲ್ಲಿ ಆನ್ಲೈನ್ ಅಪ್ಲಿಕೇಶನ್ಗೆ ಕೊನೆಯ ದಿನಾಂಕ ಬಂದು ನೋಡೋದಾದರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ 31/7/2024 ಇದು ನೋಡ್ಬೋದು. ನೀವು ಇಲ್ಲಿ 5 ಇದು ಮುಕ್ತಾಯಗೊಂಡಿರುವಂಥದ್ದು ಇಲ್ಲ, ಸಾರಿ, ಇಲ್ಲಿ 31/7/2024 ಮುಕ್ತ ಪ್ರೀ ಮೆಟ್ರಿಕ್ನವ್ರಿಗೆ ಇಲ್ಲಿ 31ನೇ ತಾರೀಕಿಗೆ ಕೊನೆಯ ದಿನಾಂಕ ಇರುತ್ತೆ. ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಪೋಸ್ಟ್ ಮೆಟ್ರಿಕ್ನಲ್ಲಿ ಇರುವಂಥವ್ರಿಗೆ 5/8/2024 ಆವಾಗ ಓಪನ್ ಆಗುತ್ತೆ. ಇದು ಅವ್ರಿಗಿನ್ನೂ ಓಪನ್ ಆಗಿಲ್ಲ, ಇವರಿಗೆ ಓಪನ್ ಇದೆ. ಇಲ್ಲಿ ಮುಕ್ತಾಯ ಆಗುವಂಥದ್ದು 31/7 ಪ್ರೀ ಮೆಟ್ರಿಕ್ನವ್ರಿಗೆ 31/7/2024 ಮುಕ್ತಾಯ ಆಗ್ತದೆ. ಪೋಸ್ಟ್ ಮೆಟ್ರಿಕ್ನವ್ರಿಗೆ 5/8/2024 ಓಪನ್ ಆಗುತ್ತೆ. ಬುಡಕಟ್ಟು ಕಲ್ಯಾಣ ಇಲಾಖೆಯಲ್ಲಿ 31/7/2024 ಪ್ರೀ ಮೆಟ್ರಿಕ್ನವ್ರಿಗೆ ಬಂದ್ ಆಗುತ್ತೆ. ಇಲ್ಲಿ 31/8/2024 ಮುಕ್ತಾಯವಾಗುತ್ತದೆ. ಇಲ್ಲಿ ನೋಡ್ಬೋದು, ಇತ್ತೀಚಿನ ನವೀಕರಣಗಳಂತ ಕೊಟ್ಟಿದ್ದಾರೆ. ಅಗತ್ಯವಿರುವ ಮಾಹಿತಿ, ಇಲ್ಲಿ ದಾಖಲಾತಿಗಳು ವಿದ್ಯಾರ್ಥಿಗಳಿಗೆ ಏನೇನು ಬೇಕಾಗುತ್ತೆ ಅಂತಂದರೆ SSP ವಿದ್ಯಾರ್ಥಿ ID,
ಪ್ರೀ ಮೆಟ್ರಿಕ್ಗಾಗಿ ರಾಜ್ಯ ವಿದ್ಯಾರ್ಥಿ ವೇತನ ಪೋರ್ಟಲ್ ವಿದ್ಯಾರ್ಥಿ ID ಅಥವಾ ಸ್ಯಾಟ್ಸ್ ID ಅಂತ ಕರೀತಾರೆ, ಅದು ಬೇಕಾಗುತ್ತೆ ಮೊದಲಿಗೆ. ಮತ್ತು ವಿದ್ಯಾರ್ಥಿಯ ಅಥವಾ ಪೋಷಕರ ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ. ಮತ್ತು ಜಾತಿ ಆದಾಯ RD ಸಂಖ್ಯೆ ಒಂದು ವಿದ್ಯಾರ್ಥಿ ಹೆಸರಿನಲ್ಲಿ ಇರುವಂಥದ್ದು ಬೇಕಾಗುವಂಥದ್ದು. ಮತ್ತು ಆದಾಯ RD ಸಂಖ್ಯೆ ಬೇಕಾಗುತ್ತೆ. ವಿದ್ಯಾರ್ಥಿ ಹೆಸರಿನಲ್ಲಿ ಆದಾಯ ಪ್ರಮಾಣ ಪತ್ರ ಹೊಂದಿರಬೇಕು. ಮತ್ತು ವಿಶ್ವವಿದ್ಯಾಲಯ ನೋಂದಣಿ ಸಂಖ್ಯೆ. ಪೋಸ್ಟ್ ಮೆಟ್ರಿಕ್ ವಿದ್ಯಾರ್ಥಿಗಳು ವಿಶ್ವವಿದ್ಯಾಲಯದ ನೋಂದಣಿ ಸಂಖ್ಯೆಯನ್ನು ಒದಗಿಸಬೇಕಾಗುತ್ತೆ. ಮತ್ತು ಕಾಲೇಜು ಅಧ್ಯಯನ ಪ್ರಮಾಣ ಪತ್ರ ಅಂದರೆ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಒದಗಿಸಬೇಕಾಗತ್ತೆ. ಇಲ್ಲಿ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳು ಒದಗಿಸಬೇಕಾಗತ್ತೆ ಇದು. ಮತ್ತು ಸಂಪರ್ಕ ವಿಳಾಸ ಅಂದರೆ ವಿದ್ಯಾರ್ಥಿಯ ಮನೆಯ ವಿಳಾಸ, ಅವರ ಒಂದು ಸಂಪರ್ಕಕ್ಕಾಗಿ ಮನೆಯ ವಿಳಾಸ ಸಂಪೂರ್ಣವಾಗಿ ಒದಗಿಸಬೇಕಾಗತ್ತೆ. ಎಷ್ಟು ಇತ್ತು ಅಂತಂದರೆ ನೀವು ಹೋಗಿ ಅಥವಾ ನಿಮ್ಮ ಮೊಬೈಲ್ನಲ್ಲೇ ಅರ್ಜಿನ ಸಲ್ಲಿಸಬೇಕಾಗತ್ತೆ. ಈ ಎಲ್ಲ ವಿದ್ಯಾರ್ಥಿಗಳು ಹಾಸ್ಟೆಲ್ಗೋಸ್ಕರ ತುಂಬ ಜನರು ವೆಯ್ಟ್ ಮಾಡ್ತಾ ಇದ್ರಿ, ಅಂಥವ್ರಿಗೆ ಇಲ್ಲಿ ಮಾಹಿತಿನ ತಿಳಿಸ್ಕೊಟ್ಟಿದ್ದೀನಿ. ನೀವು ಏನಾದರೂ ಹಾಸ್ಟೆಲ್ಗೆ ನಾವು ಅರ್ಜಿ ಸಲ್ಲಿಸ್ಬೇಕಂತ ಅಂದ್ಕೊಂಡಿದ್ದೀರಿ ಅಂದರೆ ನೀವು ಈ ಮಾಹಿತಿ ತಿಳ್ಕೊಂಡಲ್ಲಿ ನಿಮ್ಗೆ ಮಾಹಿತಿ ಇಷ್ಟ ಆಗಿದೆ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋಗೂ ಕೂಡ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಕೊನೆವರೆಗೆ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು.